ಕಮಲಾಪುರ ಎನ್ನುವ ಒಂದು ಹಳ್ಳಿಯಲ್ಲಿ ದೀಪಾಳ ಮನೆ ಇತ್ತು. ಅವಳು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು. ಅಯ್ಯೋ, ಇದೊಂದು ಮಾವಿನ ಮರ ನೋಡಕ್ ಮಾತ್ರ ಚೆನ್ನಾಗಿದೆ, ಆದ್ರೆ ಒಂದು ಕಾಯಿ ಕೂಡ ಬಿಡ್ತಿಲ್ಲ. ಅತ್ತೆ, ಯಾಕೆ ಮರ ನೋಡ್ತಾ ಇಷ್ಟು ಬೇಜಾರಾಗಿದ್ರಿ? ಮತ್ತೆ ಬೇಜಾರಾಗ್ದೆ ಏನಮ್ಮ? ಈ ಮರಕ್ಕೆ ಎಷ್ಟು ವರ್ಷ ಆಯ್ತು, ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಮನೆ ಎದುರಿಗಿರೋದ್ರಿಂದ ನೋಡ್ದವ್ರೆಲ್ಲ ಇದನ್ನ ಕಡಿಬೇಕು ಅಂತ ಹೇಳ್ತಿದ್ದಾರೆ. ಅದನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಬರೀ ಜಾಗ ಮಾತ್ರ ಆಕ್ರಮಿಸ್ಕೊಂಡಿದೆ. ಗಾರ್ಡನ್ ಗೈಡ್ ನಾನಿರುವಾಗ ಚಿಂತೆ ಯಾಕೆ ಅತ್ತೆ? ನನ್ನಂತ ಪ್ರಸಿದ್ಧ ಸಲಹೆಗಾರ ಇಲ್ಲಿರ್ಬೇಕಾದ್ರೆ ಮಾವಿನಕಾಯಿ ಬಗ್ಗೆ ಬೇಸರ ಪಡಬೇಕಾಗಿಲ್ಲ. ಹೌದಾ? ನಂಗ್ ನಂಬೋಕೆ ಆಗ್ತಿಲ್ಲ. ಮಿಂಚು, ನೀ ತುಂಬಾ ಚೆನ್ನಾಗಿ ಮಾತಾಡ್ತೆ. ಇರ್ಲಿ ಬಿಡಿ, ಈ ಮಾವಿನ ಮರ ಬರೀ ಕಾಯಿ ಬಿಡಲ್ಲ ಅಷ್ಟೇ. ಅದನ್ನ ನೋಡಿ, ಎಷ್ಟೊಂದು ಮುಗ್ಧ ಪಕ್ಷಿಗಳಲ್ಲಿ ಗೂಡು ಕಟ್ಕೊಂಡಿವೆ. ಅವುಗಳ ಧ್ವನಿ ಎಷ್ಟೊಂದು ಮುದ್ದಾಗಿದೆಯಲ್ವಾ? ನಾವು ಬರೀ ಲಾಭದ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ. ಈ ಪಕ್ಷಿಗಳಿಗೆ ಇದು ತೂಕಡಿಸೋ ಸ್ಥಳ, ಮನೆ ಕಟ್ಟೋ ಸ್ಥಳ. ಇದು ಒಂದ್ ರೀತಿ ಲಾಭ ತಾನೆ. ಅವ್ರ ಹಾಡಿಂದ ನಿಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದಲ್ವಾ ಮಿಂಚು? ನಿನ್ ಮಾತ್ ಸರಿ ಇದೆ. ನಾವ್ಯಾಕೆ ಈ ರೀತಿ ಯೋಚನೆ ಮಾಡಿಲ್ಲ? ದೀಪ, ದೀಪ ಬಾಯಿಲಿ. ದೀಪ, ಮರವೇ ಮರವೇ ಕಾಯಿ ಕೊಡು, ರುಚಿಯಾದ ಕಾಯಿ ಕೊಡು, ಮಾವಿನ ಮರವೇ ಕಾಯಿ ಕೊಡು ಅಂತ ಹೇಳೋ ಮರದತ್ರಾಗಿ. ಮರವೇ ಮರವೇ ಕಾಯಿ ಕೊಡು, ರುಚಿಯಾದ ಕಾಯಿ ಕೊಡು, ಮಾವಿನ ಮರವೇ ಕಾಯಿ ಕೊಡು. ಅತ್ತೆ ಅತ್ತೆ, ಇಲ್ಲಿ ನೋಡಿ, ನಾನು ಹಾಡು ಹೇಳಿದ ತಕ್ಷಣ ಈ ಮರದಲ್ಲಿ ಒಂದು ಕಾಯಿ ಕಾಣಿಸ್ತಿದೆ. ಏನಾಯ್ತು ದೀಪ? ಅಯ್ಯೋ ದೀಪ, ಇದೇನು ಈ ಮರದಲ್ಲಿ ಮಾವಿನಕಾಯಿ ಬಿಟ್ಟಿದ್ಯಲ್ಲ? ಇದ್ಯಾವ ಮಾಂತ್ರಿಕ ಮಂತ್ರ? ನಾನು ಯಾವಾಗ್ಲೂ ದೀಪ ಚೆನ್ನಾಗಿ ಹಾಡ್ತಾಳೆ ಅಂತ ಹೇಳ್ತೀನಿ, ಆದ್ರೆ ನನ್ನ ಸೌಂದರ್ಯದ ಮುಂದೆ ಎಲ್ಲ ಹಾಡು ಕೂಡ ಕಡಿಮೆನೆ. ಅಂದ್ರೆ ನೀ ಕಾಯಿ ಬಿಡೋದಿಕ್ ಸಹಾಯ ಮಾಡ್ದ್ಯಾ? ದೀಪ, ಈ ಕಾಯಿ ಎಷ್ಟೊಂದು ರುಚಿ ಇದೆಯಲ್ವಾ? ನನ್ ಜೀವನದಲ್ಲಿ ಈ ರೀತಿ ಮಾವಿನಕಾಯಿ ತಿಂದೇ ಇಲ್ಲ. ಅಷ್ಟೊಂದು ರುಚಿ ಇದೆ, ಅದ್ಭುತವಾಗಿದೆ. ಸಹಜ ಮತ್ತೆ ಉತ್ತಮ ಮಾರ್ಗದರ್ಶನದಿಂದ ಬರೋ ಎಲ್ಲದೂ ಕೂಡ ರುಚಿ ಇರುತ್ತೆ. ನಿಜ ಮಿಂಚು, ನೀ ನಮ್ಮ ಅದೃಷ್ಟನೇ ಬದಲಾಯಿಸ್ತೀಯ. ಈಗ ಯಾಕೆ ಮಾವಿನ ಜ್ಯೂಸಿನ ವ್ಯಾಪಾರ ಮಾಡಬಾರ್ದು? ಹೌದತ್ತೆ, ನಾವ್ಯಾಕೆ ಮಾವಿನ ಜ್ಯೂಸಿನ ವ್ಯಾಪಾರ ಪ್ರಾರಂಭಿಸಬಾರ್ದು? ಅರೆ ಹೌದಲ್ವಾ ದೀಪ? ಇದು ಸರಿ ಇದೆ. ನಮ್ ಕೈ ಖರ್ಚಿಗೆ ಒಂದಿಷ್ಟು ಹಣ ಕೂಡ ಸಂಪಾದಿಸಬಹುದು. ಹಾಗೆ ಮಾಡೋಣ. ದೀಪ, ದೀಪ, ಇವತ್ ನಮ್ಮ ವನಜಾನ್ ಮನೆಯಿಂದ ದೊಡ್ಡ ಆರ್ಡರ್ ಬಂದಿದೆ. 25 ಪ್ಯಾಕ್ ಜ್ಯೂಸ್ ಅವರಿಗೆ ಬೇಕಂತೆ. ಹೌದಾ ಅತ್ತೆ? ಅವ್ರು ದೊಡ್ಡ ವ್ಯಾಪಾರಸ್ಥರು. ಅವರಿಂದ ನಮ್ಗೆ ಆರ್ಡರ್ ಸಿಕ್ಕಿದೆ ಅಂದ್ರೆ ನಮ್ ಜ್ಯೂಸ್ ತುಂಬಾ ಫೇಮಸ್ ಆಗತ್ತೆ. ಹಾಗಾದ್ರೆ ಬೇಗ ಮಾಡ್ಕೊಡ್ತೀನಿ. ನೋಡ್ ಸುನೀತಾ, ಸರೋಜಕ್ಕ ನೋಡು, ಮಾವಿನಕಾಯಿ ಜ್ಯೂಸ್ ಮಾಡ್ತಾಳಂತೆ. ಹೌದ್ರಿ ಅಕ್ಕ? ಮಾವಿನಕಾಯಿ ಹುಳಿ ಇರುತ್ತೆ, ಯಾರು ಕುಡಿತಾರ ಅದನ್ನ? ಇದು ಬರೀ ಹುಳಿ ಜ್ಯೂಸ್ ಅಲ್ಲ, ಇದ್ರಲ್ಲೇನೋ ಬೇರೆ ವಿಶೇಷ ಇದೆ ಅಂತ ಹೇಳ್ತಾರಪ್ಪ. ಅವರೆಲ್ಲ ತಮಾಷೆ ಮಾಡ್ತಾರ ಅಷ್ಟೇ. ಮಾವಿನಕಾಯಿ ಹುಳಿ ಇಲ್ಲದೆ ಮತ್ತೆ ತಿನ್ನಾಗಿರುತ್ತೆ. ಯಾರೋ ಹುಳಿ ಜ್ಯೂಸ್ ಅನ್ನು ಕುಡಿಯಲ್ಲ. ಅಣ್ಣ, ನಿಮ್ಮ ಹತ್ರ ನೀರಿಲ್ವಾ? ನೀರಿಲ್ಲ ತಾಯಿ, ನಾನು ತುಂಬಾ ನೀರಡಿಕೆ ಆಗಿದೆ. ಒಂದ್ ಲೋಟ ನೀರ್ ಸಿಕ್ಕರೆ ಸಾಕು, ಇಲ್ಲಾರ ಪ್ರಾಣನೇ ಹೋಗತ್ತೆ ಅನಿಸ್ತಿದೆ. ಜ್ಯೂಸ್ ಕೊಡು, ಜ್ಯೂಸ್ ಕೊಡು. ಅಣ್ಣ, ನನ್ನ ಹತ್ರನೂ ನೀರಿಲ್ಲ, ಆದ್ರೆ ಮಾವಿನಕಾಯಿ ಜ್ಯೂಸ್ ಇದೆ, ಇದನ್ನ ಕುಡೀರಿ, ನಿಮಗೆ ಶಕ್ತಿ ಬರುತ್ತೆ. ತಾಯಿ, ನಿಮ್ಮ ಉಪಕಾರ ನಾನು ಎಂದೂ ಮರೆಯಲ್ಲ. ನನ್ನ ಉಪದೇಶದ ಫಲಿತಾಂಶ. ನೀವು ನನ್ನ ಪ್ರಾಣ ಉಳಿಸಿದಿರಿ. ತಗೊಳ್ಳಿ ಈ ಹಣನ. ಥ್ಯಾಂಕ್ ಯು. ನಮ್ಮ ಕರುಣೆಯಿಂದ ವ್ಯಾಪಾರನೇ ಹೆಚ್ಚಾಗುತ್ತೆ. ಇದೇ ನನ್ನ ತಂತ್ರ. ನಿಜ, ನನ್ನ ಬುದ್ಧಿವಂತ ಮಿಂಚು. ಮನುಜಮ್ಮ, ನಿಮ್ಮ ಆರ್ಡರ್ ಅಲ್ಲಿ 24 ಪ್ಯಾಕ್ ಮಾತ್ರ ಇದೆ. ಸರೋಜಾ, ನಾನ್ ಹೇಳಿದ 25 ಪ್ಯಾಕು, ನೀ ತಂದಿರೋದು ಬರೀ 24. ಯಾಕೊಂದು ಕಡಿಮೆ ಇದೆ? ಅತ್ತೆ, ಅವಳಿಗೆ ಕರುಣೆ ಪಾಠ ಹೇಳ್ಕೊಡಿ. ಹೌದು ಮಿಂಚು. ಮನುಜಮ್ಮ, ನಾ ದಾರಿನಲ್ಲಿ ನಿನ್ ಕತೆ ಕೇಳಲಿಕ್ಕೆ ನನ್ನ ಸಮಯ ಇಲ್ಲ. ಬಂದಿರೋ ಗೆಸ್ಟ್ ನಾನು 25 ಪ್ಯಾಕ್ ಬರುತ್ತೆ ಅಂತ ಹೇಳಿದೀನಿ. ನೀನೀಗ 1 ಪ್ಯಾಕ್ ಕಡಿಮೆ ತಂದಿದ್ದಿ. ನನ್ ಮರ್ಯಾದೆ ಹೋಗತ್ತಲ್ವಾ? ಇಷ್ಟೊಂದು ಬೇಜವಾಬ್ದಾರಿ ಆದ್ರೆ ಹೇಗೆ? ಏನಾಯ್ತು ವನಜ, ಯಾಕೆ ಕೂಗ್ತಿದ್ದಿ? ಏನಿಲ್ಲ, ಇವ್ರು ಸರಿಯಾಗಿ ಜ್ಯೂಸ್ ತಂದಿಲ್ಲ, 1 ಪ್ಯಾಕ್ ಕಡಿಮೆ ತಂದಿದ್ರು. ವನಜ, ಬುದ್ಧಿ ಇಲ್ಲದೆ ಇರೋ ಹಾಗೆ ಕೂಗ್ಬೇಡ. ಇವ್ರು ನನ್ನ ಪ್ರಾಣ ಉಳಿಸಿದ್ರು. ಏನು? ಹೌದು ವನಜ, ಬರುವಾಗ ನಾನು ತುಂಬಾ ನೀರಡಿಕೆಯಿಂದ ಪ್ರಜ್ಞೆ ಕಳೆದುಕೊಳ್ಳೋ ಸ್ಥಿತಿಯಲ್ಲಿದ್ದೆ. ಹಾಗೆ ಇವ್ರು ನನ್ನ ನೋಡ್ಬಿಟ್ಟು ತಮ್ಮಲ್ಲಿ ನೀರಿಲ್ಲ ಅಂತ 1 ಪ್ಯಾಕ್ ಜ್ಯೂಸ್ ಕೊಟ್ಟು ನನ್ನ ಬಾಯಾರಿಕೆನ ಕಳೆದ್ರು. ಸಾರಿ ಸರೋಜಕ್ಕ, ನನಗ್ ಗೊತ್ತಿರ್ಲಿಲ್ಲ, ನನ್ನನ್ನು ಕ್ಷಮಿಸಿ. ನೀವು ನಮ್ಮನ್ನು ಕ್ಷಮಿಸ್ಬೇಕು ತಾಯಿ.
ವನಜ ಅಜ್ಞಾನದಿಂದ ಈ ರೀತಿ ಮಾತಾಡ್ತಿದ್ದಾಳೆ. ನೋಡಮ್ಮ, ನಾಳೆ ನಮ್ಮ ಮಗನ ಹುಟ್ಟಹಬ್ಬ ಇದೆ, ಹಾಗಾಗಿ ಬಹಳಷ್ಟು ಜನ ಬರ್ತಾರೆ. ನೀವೇ ನಿಮ್ಮ 100 ಪ್ಯಾಕ್ ಜ್ಯೂಸ್ ಅಂತ ಅನ್ಕೊಡ್ತೀರಾ? ನಿಮ್ ಜ್ಯೂಸ್ ತುಂಬಾ ಅದ್ಭುತವಾಗಿದೆ, ನಿಮಗೆ ಪ್ರಚಾರ ಕೂಡ ಆಗತ್ತೆ, ಮತ್ತೆ ನಮ್ಗೆ ಉಪಕಾರ ಮಾಡಿದವರಿಗೆ ಸಹಾಯ ಮಾಡೋ ಸಂತೋಷನೂ ನಮ್ಗಿರತ್ತೆ. ನಮಸ್ಕಾರ ಸರೋಜಕ್ಕ, ನಿಮ್ ಮನೆ ಜ್ಯೂಸ್ ತುಂಬಾ ರುಚಿ ಇದೆ. ಪ್ರತಿನಿತ್ಯ ನಮ್ಮ ಅಂಗಡಿಗೆ 50 ಪ್ಯಾಕ್ ಜ್ಯೂಸ್ ಕೊಡ್ತೀರಾ? ಇವ್ರು ನಮ್ಮ ಹೊಸ ಗ್ರಾಹಕರು, ಇವ್ರು ಹೇಳಿದ ಜ್ಯೂಸ್ ಕೊಡಿ. ಆಯ್ತಣ್ಣ, ನಾವು ಪ್ರತಿದಿನ ನಿಮ್ಮ ಅಂಗಡಿಗೆ 50 ಪ್ಯಾಕ್ ಜ್ಯೂಸ್ ಕೊಡ್ತೀವಿ. ಥ್ಯಾಂಕ್ ಯು, ಇದರಿಂದ ನಮಗೂ ಲಾಭ ಆಗತ್ತೆ. ನನ್ನ ಗೈಡೆನ್ಸ್ ಇರುವಾಗ ನಿಮ್ಮ ವ್ಯಾಪಾರ ಕೂದ್ರೆ ಹಾಗೆ ಓಡುತ್ತೆ. ಇವ್ರು ನಮ್ಮ ಹೊಸ ಗ್ರಾಹಕರು, ಇವ್ರಿಗೆ ಬೇಕಷ್ಟು ಕೊಡಿ. ಹಾ ಮಿಂಚು, ನೀ ಯಾವಾಗ್ಲೂ ಸರಿಯಾಗಿ ಹೇಳ್ತಿ. ಸುನೀತಾ, ನಿಂಗ್ ಗೊತ್ತಾ, ನಿನ್ನ ಪ್ರಕಾರ ಸರೋಜಕ್ಕನ್ ಮನೆ ಜ್ಯೂಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ಯಲ್ವಾ? ಆದ್ರೆ ಚೆನ್ನಾಗಿದೆ. ಹೌದ್ರಿ ಅಕ್ಕ, ನನಗೂ ಆಶ್ಚರ್ಯ ಆಯ್ತು. ನಾವೆಲ್ಲ ಒಂದು ನಕ್ಕಿದ್ವಿ, ಆದ್ರೆ ಒಂದು ಗ್ಲಾಸ್ ಕುಡಿದ ಮೇಲೆ ಗೊತ್ತಾಯ್ತು ಸುಮ್ಮನೆ ಫೇಮಸ್ ಆಗಿಲ್ಲ, ಸಿಕ್ಕಾಪಟ್ಟೆ ರುಚಿ ಇದೆ. ದೀಪ ನೋಡು, ನಮ್ ಜ್ಯೂಸ್ ಬಗ್ಗೆ ಎಲ್ಲರೂ ಎಷ್ಟು ಹೊಗಳ್ತಿದ್ದಾರೆ, ನನ್ನ ನಂಬಲಿಕ್ಕೆ ಆಗ್ತಿಲ್ಲ. ನನ್ನಂತ ಮಾರ್ಗದರ್ಶಕರು ಸಿಕ್ಕರು ಯಾಕೆ ತಾನೇ ಯಶಸ್ ಕಳ್ಸಲ್ಲ? ಹೌದೌದು, ಇದು ಬರೀ ಮಾವಿನ ಜ್ಯೂಸ್ ಅಲ್ಲ ಕಣೆ, ಇದು ನಮ್ ಕಷ್ಟದ ಮತ್ ಪ್ರಾಮಾಣಿಕತೆ ಪ್ರತಿಫಲ. ಹೌದಲ್ವಾ ಅತ್ತೆ? ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಈ ರೀತಿ ಪ್ರತಿಫಲ ಸಿಕ್ಕಿದೆ. ಹೌದ್ ದೀಪ, ಈಗ ನಮ್ ಹಣದ ಚಿಂತೆ ಇಲ್ಲ. ಆ ಮಾವಿನ ಮರ ಬರೀ ಕಾಯಿ ಮಾತ್ರ ಕೊಟ್ಟಿಲ್ಲ, ನಮ್ಮ ಅದೃಷ್ಟನೇ ಬದಲಾಯಿಸಿದೆ. ನಾವ್ ಇನ್ನೊಬ್ರಿಗೆ ಸಹಾಯ ಮಾಡಿದ್ರಿಂದನೇ ಇಷ್ಟ ದೊಡ್ಡ ಮಟ್ಟಕ್ಕೆ ಬಂದ್ವಿ. ಹೌದತ್ತೆ, ಆ ಒಬ್ಬ ನೀರಡಿಕೆ ಆದ ಮನುಷ್ಯನಿಗೆ ಜ್ಯೂಸ್ ಕೊಟ್ಟಿದ್ದಕ್ಕೆ ದೇವ್ರು ನಮ್ಗೆ 100 ಪಟ್ಟು ವಾಪಸ್ ಕೊಟ್ಟ. ಹೌದು ಮಿಂಚು, ನೀನೇ ನಮ್ಮ ಯಶಸ್ಸಿನ ಸೂತ್ರ. ಹೆಂಗೇನು? ಊಟದ ಟೈಮ್ ಆದ್ರೂ ಯಾರೂ ಊಟಕ್ಕೆ ಬರಲ್ಲ. ದೀಪ ಗಡಿಯಾರ ನೋಡ್ತಾಳೆ. ಟೇಬಲ್ ಮೇಲೆ ವಿಚಿತ್ರವಾಗಿ ಕಾಣೋ ಅಡುಗೆ ಇದೆ. ಟೈಮ್ ಎಷ್ಟಾಯ್ತು? 1:15 ಆಯ್ತು. ಅತ್ತೆ ಮಾವ ಮತ್ತು ಇವ್ರು ಯಾರು ಊಟಕ್ಕೆ ಬಂದಿಲ್ಲ. ಇವ ಸ್ಪೆಷಲ್ ಆಗಿ ಇಡ್ಲಿ ರೈಸ್ ಮಾಡಿದ್ದೆ ಅಂತ ಅವ್ರಿಗೇನಾದ್ರು ಗೊತ್ತಾಗ್ಬಿಡ್ತಾ? ದೀಪಾ ಫೋನ್ ತಗೊಂಡು ಗಂಡನಿಗೆ ಕಾಲ್ ಮಾಡ್ತಾಳೆ. ಅತ್ತೆ ಸರೋಜ ಪಕ್ಕದ ಮನೆ ಸುಶೀಲನ್ ಮನೇಲಿ ಇರ್ತಾರೆ. ಸುಶೀಲಾ, ಪುಣ್ಯ ಕಟ್ಕೋತಾಯಿ, ಸ್ವಲ್ಪ ಅನ್ನ ಇದ್ರೆ ಬಡಿಸು. ನಮ್ಮ ಮನೆಯಲ್ಲಿ ಆ ಸೊಸೆ ಏನೇನೋ ಪ್ರಯೋಗ ಮಾಡ್ತಾಳೆ, ಅದನ್ನ ತಿನ್ನೋ ಶಕ್ತಿ ನನಗಿಲ್ಲ. ಹಲೋ ಹಲೋ ದೀಪಾ, ನನಗಿವತ್ತು ಲಂಚ್ಗೆ ಬರೋಕ್ಕಾಗಲ್ಲ, ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಅಬ್ಬಾ ಬಚಾವ್, ಮನೆಗೆ ಹೋದ್ರೆ ಆ ಇಡ್ಲಿ ರೈಸ್ ತಿಂದು ಸೀದಾ ಆಸ್ಪತ್ರೆಗೆ ಸೇರ್ಬೇಕಿತ್ತು. ಮಾಡ್ತೀನಿ ಇವರಿಗೆ. ರಾತ್ರಿ ಆಯ್ತು, ಕರೆಂಟ್ ಇಲ್ಲ. ಕತ್ಲಲ್ಲಿ ಅತ್ತೆ ಮತ್ತೆ ಗಂಡ ಮನೆಗೆ ಬರ್ತಾರೆ. ದೀಪ ದೇವದ ರೀತಿನಲ್ಲಿ ನಿಂತಿದ್ಲು. ಆಗ ಲೈಟ್ ಬರತ್ತೆ. ಲೇ ಸೊಸೆ, ಯಾಕೆ ದೇವದ ರೀತಿ ಹೀಗೆ ಕತ್ಲಲ್ಲಿ ನಿಂತಿದ್ದಿ? ಬನ್ನಿ ಅತ್ತೆ, ಮಧ್ಯಾಹ್ನ ನೀವು ಯಾರು ಊಟಕ್ಕೆ ಬಂದಿಲ್ಲ, ಸದ್ಯ ಈಗ್ಲಾದ್ರೂ ಬಂದ್ರಲ್ಲ, ಬಿಸಿ ಬಿಸಿ ಇಡ್ಲಿ ರೈಸ್ ರೆಡಿ ಇದೆ. ನಿನ್ನ ಅಡುಗೆನ ಬೆಂಕಿಗೆ ಹಾಕ. ಮನುಷ್ಯರು ತಿನ್ನೋ ರೀತಿ ಅಡುಗೆ ಮಾಡಿ ಅಂದ್ರೆ ಏನೇನೋ ಪ್ರಯೋಗ ಮಾಡ್ತೀಯ. ನಿನಗೆ ಅಡುಗೆ ಬರಲ್ಲ, ಸುಮ್ಮನೆ ಇರೋ ನೀನು. ಓಹ್, ನನ್ನ ಕೈ ರುಚಿ ನಿಮ್ಗೆ ಗೊತ್ತಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ನೋಡಿ. ನಾನು ಹೊರಗಡೆ ಇಡ್ಲಿ ಬಜ್ಜಿ ಅಂಗಡಿ ಇಟ್ಟು ಫೇಮಸ್ ಆಗ್ತೀನಿ, ಹಣ ಸಂಪಾದನೆ ಮಾಡಿ ತೋರಿಸ್ತೀನಿ. ಆಗ ನೀವೇ ಇವಳು ನನ್ನ ಸೊಸೆ ಅಂತ ಹೆಮ್ಮೆ ಪಡ್ತೀರಾ. ದೀಪ ಇಡ್ಲಿ ಬಜ್ಜಿ ಮಾರ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿ ಇಡ್ಲಿ ಬಜ್ಜಿ ಕೇವಲ 20 ರೂಪಾಯಿ. ಒಬ್ಬ ಗಿರಾಕಿ ಬಜ್ಜಿನ ತಿಂದ ತಕ್ಷಣ ಅವನ ಮುಖ ಒಂಥರ ಆಗತ್ತೆ. ಅಯ್ಯೋಯ್ಯೋ, ಇವಳು ಅಡುಗೆ ಜನ ನನ್ನ ನೋಡಿದ್ದಾರೆ. ಓಡು ಸರೋಜಾ, ಓಡು. ಥೂ, ಇದೇನಮ್ಮ ಇದು? ಬಾಯಲ್ಲಿ ಇಡ್ಲಿಕ್ಕಾಗಲ್ಲ. ಉಪ್ಪು ಸುರಿದಿದ್ಯಾ ಇಲ್ಲ ವಿಷ ಸುರಿದಿದ್ಯಾ? ಮಕ್ಕಳು ಆಟ ಆಡ್ತಿರ್ತಾರೆ. ಬಾಲ್ ಬಂದು ಬಾತ್ಕೋಳಿ ಬಡಿಯುತ್ತೆ. ಅದು ಪ್ರಜ್ಞೆ ತಪ್ಪತ್ತೆ. ಏನು ಆಗಿಲ್ಲ ಮಕ್ಕಳೇ, ಸ್ವಲ್ಪ ಏಟು ಬಿದ್ದಿದೆ ಅಷ್ಟೇ. ಇದನ್ನ ನಾವೇ ಸಾಕೋಣ. ಲೇ, ಮನೆಯಲ್ಲಿ 2 ಕೋತಿಗಳು ಸಾಲದು ಅಂತ ಇದನ್ನ ಬೇರೆ ತಂದ್ಯಾ? ಸಾಕು ನಿನ್ನ ಅವತಾರ. ಇಲ್ಲ ಅತ್ತೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಸಹಾಯ ಮಾಡಬೇಕು. ಇದು ಗುಣ ಆಗೋವರೆಗೂ ಇಲ್ಲೇ ಇರಲಿ. ಸುಜಾತ ಬರ್ತಾಳೆ. ಬಾತ್ಕೋಳಿ ಒಂದು ಮೊಟ್ಟೆ ಇಟ್ಟಿರತ್ತೆ. ದೀಪಾ, ನಿನ್ ಬಾತ್ಕೋಳಿ ಮೊಟ್ಟೆ ಇಟ್ಟಿದೆ ಕಣೆ. ನಂಗೆ ಬಾತ್ಕೋಳಿ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ. ತಗೋ 100 ರೂಪಾಯಿ. ಆ ಮೊಟ್ಟೆ ನನಗೆ ಕೊಟ್ಬಿಡು. ಏನು, ಒಂದು ಮೊಟ್ಟೆಗೆ 100 ರೂಪಾಯಿನಾ? ತಗೊಳ್ಳಿ ಸುಜಾತರವ್ರೆ. ದೀಪ ಹಣ ತಗೊಂಡು ಖುಷಿಯಾಗಿ ಅತ್ತೆಗೆ ಹೇಳ್ತಾಳೆ, 100 ರೂಪಾಯಿನಾ? ಹಾಗಾದ್ರೆ ಇನ್ ಮುಂದೆ ಅದಿಡೋ ಎಲ್ಲ ಮೊಟ್ಟೆನೂ ಮಾರ್ಬಿಡು, ನಮಗೆ ಲಾಟ್ರಿ ಹೊಡೀತು. ಅಂದು ಬಾತ್ಕೋಳಿ ಸಾಮಾನ್ಯವಾಗಿ ಮೊಟ್ಟೆ ಇಡೋ ಬದಲು ಬಂಗಾರದ ಮೊಟ್ಟೆ ಇಡತ್ತೆ. ಅತ್ತೆ ನೋಡಿ, ಬಾತ್ಕೋಳಿ ಬಂಗಾರದ ಮೊಟ್ಟೆ ಇಟ್ಟಿದೆ. ಅಯ್ಯೋ,
ದಿಢೀರೆಂದು ಬಾತ್ಕೋಳಿ ಪ್ರಕಾಶಮಾನವಾಗಿ ಬೆಳಗತ್ತೆ ಮತ್ತೆ ಬಾತ್ಕೋಳಿ ಮಾತನಾಡತ್ತೆ. ದೀಪಾ, ನಾನು ಸಾಧಾರಣ ಬಾತ್ಕೋಳಿ ಅಲ್ಲ, ನಾನು ದೇವಲೋಕದವಳು. ಶಾಪದಿಂದಾಗಿ ಪ್ರಾಣಿಯಾಗಿದ್ದೆ. ನಿನ್ನ ಸೇವೆ ಮತ್ತು ಪ್ರೀತಿಯಿಂದ ನನ್ನ ಶಾಪ ವಿಮೋಚನೆ ಆಯಿತು. ನಿನಗೆ ಬೇಕಾದಷ್ಟು ಸಂಪತ್ತು ಈ ಮೊಟ್ಟೆಯಿಂದ ಸಿಗತ್ತೆ. ನೀನು ಯಾವಾಗಲೂ ಒಳ್ಳೆಯವಳಾಗಿರು. ಬಾತ್ಕೋಳಿ ಮಾಯವಾಗತ್ತೆ. ದೀಪಾ, ನೀನು ಒಳ್ಳೆ ತಂದಿಂದ ನಮಗಿಷ್ಟೆಲ್ಲ ಸಿಕ್ತು. ಇನ್ನು ಮುಂದೆ ನೀ ಅಡುಗೆ ಮಾಡಬೇಡ, ನಾನೇ ಅಡುಗೆ ಮಾಡ್ತೀನಿ. ನೀನು ಈ ಮನೆ ಮಹಾಲಕ್ಷ್ಮಿ ಕಣಮ್ಮ.